शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुद्यानगम्यं वन्दे विष्णुं भवभयहरं सर्वलोकैकनाथम्. ನೀನು ಯಾವಾಗಲೂ ಕೇಳ್ತಿದ್ಯಲ್ಲ ಒಂದು ವಿಚಿತ್ರವಾದ ಸ್ಟೋರಿ ಬೇಕು ಆರ್ಟಿಕಲ್ ರೀಡ್ ಮಾಡೋಕ್ಕೆ ಅಂತ. ಹಾ, ಯಾವ್ದಾದ್ರೂ ಇಂಟ್ರೆಸ್ಟಿಂಗ್ ಕೇಸ್ ಇದೆಯಾ? ಎಸ್ ಇದೆ. ಒಬ್ಬ ಹುಡುಗನ ಸಾವಿನ ಸ್ಟೋರಿ. ಈ ಸಾವಿನ ಬಗ್ಗೆ ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಿದ್ದಾರೆ, ದೆವ್ವ ಭೂತ ಅಂತ. ನೋ ಕ್ಲಾರಿಟಿ. ಈ ಕೇಸ್ ಬಗ್ಗೆ ನೀನೊಂದು ಸ್ವಲ್ಪ ಸ್ಟಡಿ ಮಾಡಿ ಒಂದು ಆರ್ಟಿಕಲ್ ರೀಡ್ ಮಾಡಿದ್ರೆ ನೀನು ಮುಂದಕ್ಕೆ ತುಂಬ ಯೂಸ್ ಆಗುತ್ತೆ. ಸರಿ ರಾಕಿ, ನನಗೂ ಈ ರೀತಿ ವಿಭಿನ್ನವಾದ ಕೇಸೇ ಬೇಕಿತ್ತು. ಸರಿ, ಹಾಗಾದರೆ ನನಗೆ ಈ ಕೇಸ್ ಬಗ್ಗೆ ಸಿಕ್ಕಿರೋ ಕೆಲವು ಇನ್ಫಾರ್ಮೇಷನ್ನು ಮತ್ತು FIR ಕಾಪಿನ ನಿನಗೆ ಇಮೇಲ್ ಮಾಡ್ತೀನಿ, ನೋಡು. ಥ್ಯಾಂಕ್ ಯು ರಾಕಿ. ತುಂಬ ದಿನಗಳಿಂದ ಈ ರೀತಿ ಒಂದು ಸಬ್ಜೆಕ್ಟ್ಗಾಗಿ ಕಾಯ್ತಾ ಇದ್ದೆ. ವಿಭಿನ್ನವಾದ ಇನ್ಸಿಡೆಂಟ್ನ ಸ್ಟಡಿ ಮಾಡಬೇಕು, ಪತ್ತೆದಾರಿಕೆ ಮಾಡಬೇಕು ಅನ್ನೋದು ನನ್ನ ಜರ್ನಲಿಸಮ್ ಕೆರಿಯರ್ನ ಗುರಿ. ಇದಕ್ಕೆ ಈಗ ಸಮಯ ಬಂದಿದೆ. ಒಬ್ಬ ಹುಡುಗನ ನಿಗೂಢವಾದ ಸಾವು. ಎಲ್ಲರೂ ಈ ಸಾವಿಗೆ ಅವರವ್ರದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ದೊಡ್ಡದಾಗಿ ಕೇಳಿಬರ್ತಿರೋ ಸುದ್ದಿ ಅಂದರೆ ದೆವ್ವ ಭೂತ. ನನಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಈ ಹುಡುಗನ ಜೀವನದಲ್ಲಿ ತುಂಬ ಗೊಂದಲದ ವಿಷಯ ಅಡಗಿದೆ. ಆ ಹುಡುಗನ ಹೆಸರು ದೇವ್. ದೇವ್, ನಾಳೆ ನಿನ್ ಬರ್ತ್ಡೇ ಗೊತ್ತು ತಾನೆ? ಗೊತ್ತು. ಆದ್ರೆ ನಾಳೆ ಫುಲ್ ಡೇ ನೀನ್ ನನ್ ಜೊತೆನೇ ಇರ್ಬೇಕು. ಫುಲ್ ಡೇನಾ? ಆದ್ರೆ ನಾನು ನಿಂಗೆ 11 ಗಂಟೆ ಮೇಲೆ ಸಿಗ್ತೀನಿ. ಸರಿ ಸರಿ ಆಯ್ತು. ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಮುಂದೆನಾ? ನನ್ನಲ್ಲ, ಮುಂದೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಸರಿ ಸರಿ. ನಮಸ್ತೆ ಮಂಜಣ್ಣ. ನಮಸ್ಕಾರ ದೇವು. ಏನು ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ಇಲ್ಲಿ ಅಣ್ಣ, ಹುಡುಗರು ಯಾರು ಕಾಣಿಸ್ತಿಲ್ಲ. ಫೋನ್ ಹಾಕು. ಫೋನ್ ಮಾಡೋಣ. ಹೇಳು ಮಗ. ಎಲ್ಲಿದ್ಯಾ ಪ್ರದಿ? ಇಲ್ಲೇ ಗ್ಯಾರೇಜ್ ಹತ್ರ ಇದೀನಿ ಕಣ. ಟೀ ಅಂಗಡಿ ಹತ್ರ ಇದೀನಿ, ಬಾರೋ. ಇನ್ನೊಂದು ಅರ್ಧ ಗಂಟೆ ಮಗ, ಟೀ ಅಂಗಡಿ ಹತ್ರ ಬರ್ತೀನಿ. ಸರಿನಾ? ಸರಿ ಆಯ್ತು. ಸರಿ ಸರಿ. ಹಾಂ ಹೇಳ. ಟೀ ಅಂಗಡಿ ಹತ್ರ ಇದೀನಿ, ಬಾರೋ. ಒಂದು 5 ನಿಮಿಷ ಬಂದೆ ಕಣ. ಹಾಂ. ಅಯ್ಯಯ್ಯ, ಸದ್ಯ ಯಾರೂ ನೋಡ್ಲಿಲ್ಲ. ಅಪ್ಪ ರಾಘವೇಂದ್ರ, ಎಲ್ರೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಏನೋ ಮಯಸ, ನಿಂಗೂ ಸ್ಟೆಂಟ್ ಮಾಡೋ ಆಸೆನಾ? ಮಧ್ಯ ಆಗ್ತದ ಎತ್ತುಗಡಿ.
ಅಮ್ಮ ಅಪ್ಪ ಸತ್ಯ ಯಾರೂ ನೋಡ್ಲಿಲ್ಲಪ್ಪ. ನನ್ನ ಮೊಬೈಲಲ್ಲೋಯ್ತು. ಹಲೋ, ಎಲ್ಲಿದ್ಯಾ ಮಹೇಶ? ಮಗ ಇಲ್ಲೇ ಬಂದಿದ್ದೆ ಕಣ. ಯಾಕೋ? ಏಯ್ ಬಾರೋ ಟೀ ಅಂಗಡಿ ಹತ್ರ ಇದೀನಿ. ಹೌದಾ, ಸರಿ ಕಣ, ಬತ್ತೀನಿ ಕಣ. ಯಾಕೋ ವಾಯ್ಸ್ ಒಂಥರ ಇದೆ? ಅದಾ ಮಗ, ಇಲ್ಲೇ ಸ್ಟಂಟ್ ಮಾಡೋಣ ಅಂತ ಬಂದಿದ್ದೆ. ಹುಡುಗಿರೆಲ್ಲ ಮುತ್ಕೊಂಡ್ಬಿಟ್ಟವ್ರೆ ಮಗ. ಆ ಥರ ಇತ್ತು ಮಗ ನನ್ನ ಸ್ಟಂಟು. ಸೂಪರ್ ಆಗಿತ್ತು ಕಣ, ಒಳ್ಳೆ ಅನುಭವ ಕಣ. ಸರಿ ಸರಿ ಆಯ್ತು, ನಿನ್ ಸ್ಟಂಟ್ ಬೆಜ್ಜಾನ್ ನೋಡಿದೀವಿ. ಟೀ ಅಂಗಡಿ ಹತ್ರ ಬಾ. ಸರಿ ಕಣ. ಯಾಕೋ ಬಡ್ಡಿ ಮಗನ್ ವಾಯ್ಸ್ ಒಂಥರ ಇತ್ತಲ್ಲ. ಹಾಯ್ ಮಚಾಸ್. ಹ್ಯಾಪಿ ಬರ್ತ್ಡೇ ದೇವ್. ಥ್ಯಾಂಕ್ ಯು ಮಗಾಲು. ಹ್ಯಾಪಿ ಬರ್ಡೇ ಮಚ್ಚಾ. ಥ್ಯಾಂಕ್ಸ್ ಮಚಾ. ಅದ್ ಸರಿ, ಮಂಜ ಇಲ್ಲ? ಲೋ ಮಗ, ನಿನ್ ಬರ್ತಡೆಗೆ ಅಂತ ದೊಡ್ಡ ಪಾರ್ಟಿ ರೆಡಿ ಮಾಡಿದೀವಿ. ಮಂಜ ಎಲ್ಲ ರೆಡಿ ಮಾಡ್ತಾವನೆ. ನೀನ್ ಎತ್ತಾಕೊಂಡು ಹೋಗೋದು ಅಷ್ಟೇ ಬಾಕಿ ಕಣ. ಮಚಾ, ಅಷ್ಟ್ ದೊಡ್ಡ ಪಾರ್ಟಿ ನೀನು? ಮಚ್ಚಾ, ಪಾರ್ಟಿ ನಮ್ದು ಮಚ್ಚಾ, ಪೇಮೆಂಟ್ ಮಾತ್ರ ನಿಂದು ಕಣ. ಲೋ, ಯಾವ ಪಾರ್ಟಿಲೋ ಇವನ್ ಪೇಮೆಂಟ್ ಕೊಟ್ಟವನೆ. ಮಚಾ ಫೋನ್ ಕೊಡಲಿ. ಏಯ್, ಲವ್ ಲವ್ ನಮ್ಮ ಹುಡುಗಿ ಫೋನ್ ಮಾಡ್ತಾಳೋ, ಹೇಳ ಅವ್ನ್ಗೆ. ಮಚಾ ಫೋನ್ ಕೊಡ ಇಲ್ಲಿ. ಒಂದಿನಾದ್ರೂ ಬಾರೋ. ಲವ್ ಆಯ್ತು, ಫೋನ್ ಕೊಡ್ರೋ. ಲೇ, ಅವ್ನು ಬರಲ್ಲ ಅನ್ಸುತ್ತೆ ಕಣೆ, ಬಿಡೆ. ಎಷ್ಟು ಸರಿ ಕಾಲ್ ಮಾಡ್ತೀಯ ನೋಡು. ತುಂಬ ಲೇಟ್ ಆಯಿತು, ಟೈಮೂ ಆಯಿತು, ನಾನು ಹೊರಡಬೇಕು. ಲವ್ ಫೋನ್ ಕೊಡ್ರೋ. ಬೆಳಗ್ಗೆಯಿಂದ ಇರ್ಲಿಲ್ವಾ? ಫೋನ್ ಕೊಡ್ರಲ್ಲ. ಲವ್ ಏನ್ರೋ ಇದೆಲ್ಲ ತಿರ್ಗಾ ಸೈಡ್ ಡಿಶ್ ಅಲ್ಲೋ ಆಯ್ತಲ್ಲ. ತಾಳ ಚಿಪ್ಸ್ ತಾಳ. ಕೂಲ್ ಕೂಲ್, ಸಮಾಧಾನ ತಗೊಳ್ರ. ಫಸ್ಟು ಗೋವಿಂದ ಕೂಗ್ರೋ. ಸರಿ ಸರಿ ಕೂಗಪ್ಪ, ಆಯ್ತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಆಂಜನೇಯ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಕಿಂಗ್ ಫಿಶರ್ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ನಮ್ಗಂತೂ ಚಿಪ್ಸೇ ಗತಿ ಗೋವಿಂದ. ಮಾತ್ರ ಎಣ್ಣೆ ಉಳ್ಕೊಂಡು ನಿನ್ನ ಹತ್ರ ಚಿಪ್ಸ್ ಇದ್ರೆ ಆ ಚಿಪ್ಸ್ ಗೋವಿಂದ ಗೋವಿಂದ. ಏಯ್ ಏಯ್, ಎಲ್ಲ ಶುರು ಹಚ್ಕೊಡ್ರ. ಈ ನನ್ನ ಮಕ್ಳು ಪೋಟ್ಕೊಂತಿರೋ ರೇಂಜ್ ನೋಡ್ರೆ ನಾನು ಮನೆಗೆ ಹೋದಂಗೆ. ಮಗ, ಭೂಮಿ ಅಳ್ಳಾಡ್ತಾ ಇತ್ತಲ್ರ. ಅಳಾಡ್ತಾ ಇರೋದು ಭೂಮಿ ಅಲ್ಲ, ನೀನು. ಹೌದಾ? ಕೂತ್ಕೋ. ಲವ್ ಪಾರ್ಟಿ ಕೊಡಿಸ್ದೆ ತಾನೆ? ಇವಾಗ ನನ್ನ ಫೋನ್ ಕೊಡ್ರೋ. ಯಾರಿಗೋ ಫೋನ್ ಮಾಡಬೇಕು. ಮಚ್ಚ, ಯಾವಾಗ ನೋಡು ಒಂದಲ್ಲ ಒಂದ್ ಕಾರಣ ಹೇಳಿ ಎಸ್ಕೇಪ್ ಆಗ್ತಾನೆ ಇರ್ತೀಯ. ಹೌದು, ಆದ್ರೆ ಪಾರ್ಟಿ ಅಂತ ಕೊಡಿಸ್ತೀಯ, ನೀನೇ ಇರಲ್ಲ. ಪಾರ್ಟಿ ಮುಗಿಯೋ ತನಕ ಇರ್ಬೇಕು, ಉಳ್ಕಿರೋ ಚಿಪ್ಸ್ ಎಲ್ಲ ನೀನೇ ತಿನ್ಬೇಕು. ಲವ್ ನನ್ನ ಮಕ್ಳ, ನಿಮ್ದೆಲ್ಲ ಮುಗಿಯೋ ಪಾರ್ಟಿನ ಬಿಟ್ರೆ ಬೆಳಗಾಣ ಪಾರ್ಟಿ ಮಾಡ್ಕೊಂಡೇ ಕುತ್ಕೊಂಡ್ಬಿಡ್ತೀರಾ. ಲವ್ ನನಗೋಸ್ಕರ ಯಾರೋ ಕಾಯ್ತಿದ್ದಾರೋ, ನಾನು ಹೋಗ್ಬೇಕು. ನಾನು ಮಗನ್ ತಗೋದು ಬಿಟ ಅಂತಂದ್ರೆ ಒಂದು ಮುಚ್ಕೊಂಡು ಕೂತ್ಕೊಳ್ಳಲೆ ಹೋಯ್ತಾನಂತೆ. ಎಲ್ಲಿಗೆ ಹೋಯ್ತೀಯ? ಮುಚ್ಕೊಂಡು ಕೂತ್ಕೊಳ ಸಾಧಾರಾಮೆ. ಪಾರ್ಟಿ ಮುಗಿಯೋದು ನಮ್ಮ ಜೊತೆನೇ ಇರಬೇಕು ಅಷ್ಟೇ, ಏನ್ರಪ್ಪ? ಲೇ, ಎಣ್ಣೆ ಕೊಡ್ಸೋಕ್ಕಿಂತ ಮುಂಚೆ ಪ್ಲೀಸ್ 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 ಅಂತಿದ್ದವನು ಇವಾಗ ನನಗೆ ಲೇ ಅಂತ್ಯ. ಅಯ್ಯೋ ನೀನು ತಲೆ ಕೆಡ್ಸ್ಕೊಬೇಡ ಮಗ, ಅದು ಅವ್ನು ಮಾತಾಡ್ತಿರೋದಲ್ಲ. ಅವ್ನ ಒಳಗಡೆ ಪರಮಾತ್ಮ ಇದ್ದಾನಲ್ಲ, ಅವ್ನು ಮಾತಾಡ್ತಿರೋದು. ಲೇ ಮಚ್ಚ, ನೋಡು, ಸರಿಯಾಗಿ ನೋಡು. ಇದ್ರ ಮಹತ್ವ ನಿಂಗೆ ತಿಳಿಬೇಕು ಅಂತ ಅಂದ್ರೆ ಒಂದೇ ಒಂದು ಪೆಗ್ ಕುಡಿ, ಪೌರುಷ ಹಂಗೆ ಉಕ್ಕಿ ಉಕ್ಕಿ ಬಂದ್ಬಿಡುತ್ತೆ. ಹೌದು ಮಗ, ಹೌದು. ಅಪ್ಪ ತಂದೆ, ಎಣ್ಣೆ ಕುಡ್ದು ಪೌರುಷ ಬರೆಸ್ಕೊಳ್ಳೋ ಟೈಮು ನಮಗಿನ್ನೂ ಬಂದಿಲ್ಲ ಗುರು. ನನ್ನ ಮಗನೇ,
ನೀನು ಒಬ್ಬ ಫ್ರೆಂಡೇನೋ ಅವನು ಏನೋ ಅವಾಗ್ಲಿಂದ ಕೇಳ್ಕತ್ತಾವನೆ ಅಂತ ಹೊಸಿ ಎಣ್ಣೆ ಬಿಟ್ಕೊಂಡು ಬಾಯಿ ಕಡಲೆ ಬೀಜ ಹಾಕೊಂಡು ಜಗತ್ಗೆ ಮಕ್ಕೂಗಿ ಅಂತಂದ್ರೆ ಹರಿಕತೆ ಹೇಳ್ತೀಯ, ಹರಿಕತೆ ತೆಗೆದು ಬಿಟ್ಟ ಅಂತಂದ್ರೆ ನಾನು ಅವಾಗಲೇ ಅದಕ್ಕೆ ನನ್ನ ಮಕ್ಕಳು ಹೇಳಿದ್ರು ನಿಮಗೆಲ್ಲ ಪಾರ್ಟಿ ಕೊಡ್ಸಲ್ಲ ಅಂತ. ಇವಾಗ ನೋಡ್ರಿ ಏನ್ರ ಇದ್ಲೇ. ಏ ದೇವ್, ಏನ್ ಮಾಡ್ತಾ ಇದ್ಯಾ? ಯಾರ ಇವಳು? ಫೋನ್ಗೆ ಏನಾಗಿದೆ ನಿಂದು? ಬೆಳಗಿಂದ ಫೋನ್ ಮಾಡ್ತಿದ್ದೀನಿ, ಫೋನ್ ಪಿಕ್ ಮಾಡಕ್ಕಾಗಲ್ವಾ? ನಾನು ನನ್ನ ಫ್ರೆಂಡ್ಸು ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ರೆ ನೀನ್ ನೋಡಿದ್ರೆ ಇಲ್ಲಿ ಬಾಯ್. ಯಾರ ಮಜಾ ಅದು ಇಷ್ಟೊತ್ತಲ್ಲಿ? ನಾನು ಹೇಳೋ ಮಾತು ಸ್ವಲ್ಪ ಕೇಳು. ನಿನ್ನ ಹತ್ರ ಎಲ್ಲದಕ್ಕೂ ಒಂದ್ ರೀಸನ್ ಇರತ್ತೆ ಅಂತ ನನಗ್ ಗೊತ್ತು. ಸ್ವಲ್ಪ ಮೆತ್ತಗೆ ಮಾತಾಡು, ಅವ್ರು ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾರೆ. ನನಗ್ ಬೇಜಾರಾದ್ರೆ ಪರವಾಗಿಲ್ವಾ? ಪೂರ್ವಿ, ನಾನಾಗ ಹೇಳಿದ್ನಾ? ಇಷ್ಟ ದಿನ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇಲ್ಲ ಅಂತ ನನ್ನ ಹತ್ರ ಹೇಳಿದೆ. ಈಗ ನಿನ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡೆ ಏಯ್ ಎಣ್ಣೆ ಪಟ್ಟಿ ಮಾಡ್ತಿದ್ಯಾ? ನಾನ್ ಕುಡಿತಿಲ್ಲ, ಜಸ್ಟ್ ಅವ್ರಿಗೆಲ್ಲ ಕಂಪ್ನಿ ಕೊಡ್ತಾ ಇದ್ಯಾ? ಪೂರ್ವಿ, ಇವತ್ತು ನನ್ನ ಬರ್ಡೇ ಅಲ್ವಾ, ಪಾರ್ಟಿ ಕೊಡಿಸು ಅಂದ್ರು. ನಾನು ಆಗಲ್ಲ, ನನಗೆ ಕೆಲಸ ಇದೆ ಅಂದೆ. ಬಟ್ ಅವ್ರು ನನ್ನ ಮಾತು ಕೇಳಲಿಲ್ಲ, ಜೊತೆಗೆ ಫೋನ್ ಬೇರೆ ಕಿತ್ತಿಟ್ಕೊಂಡ್ರು. ಸೊ ಇವ್ರ ಜೊತೆ ಪಾರ್ಟಿ ಮಾಡ್ತಾ ಮಾಡ್ತಾ ನನ್ನೇ ಮರ್ತು ಬಿಟ್ಯಾ? ಇಂಥವ್ರೆಲ್ಲ ನಿನ್ ಫ್ರೆಂಡ್ಸು ಅಂತ ನನಗ್ ಗೊತ್ತಿರ್ಲಿಲ್ಲ. ನೋಡೋದಕ್ಕೆ ಒಳ್ಳೆ ಪಿವೋಟು, ಕಳ್ರ ತರ ಇದಾರೆ. ಪೂರ್ವಿ, ಸ್ವಲ್ಪ ಮೆತ್ತಗೆ ಮಾತಾಡು, ಅವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ. ಫಸ್ಟ್ ಇಂಥ ಕೆಟ್ಟವ್ರ ಸವಾಸನ ಬಿಡು, ನೀನು ನಿನ್ನೂ ಹಾಳು ಮಾಡ್ತಾರೆ. ಬೇಜಾರು ಮಾಡ್ಕೊಂಡ್ಬೇಡ ಪೂರ್ವಿ, ನೀನು ಅನ್ಕೊಂಡಿರೋ ಹಾಗೆ ಅವ್ರು ಕೆಟ್ಟವರಲ್ಲ, ತುಂಬ ಒಳ್ಳೆಯವರು. ಜಸ್ಟ್ ಕಾಮ್ ಡೌನ್. ಏನ್ ಕಾಮ್ ಡೌನ್? ಬೆಳಿಗ್ಗೆಯಿಂದ ನಾನು ನನ್ನ ಫ್ರೆಂಡ್ಸು ನಿಂಗೋಸ್ಕರ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡ್ಕೊಂಡು ವೇಟ್ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡಿ ಮಾಡಿ ಬೇಜಾರಾಗಿ ಮನೆಗೆ ಹೋದ್ರು. ನಂಗೂ ಎಷ್ಟು ಬೇಜಾರಾಯ್ತು ಗೊತ್ತಾ? ಬೇಜಾರಾಯ್ತಾ? ನಿನ್ನ ಬೇಜಾರ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನೋ? ಲಾಂಗ್ ಡ್ರೈವ್. ಅದಕ್ಕೇನು ಕಮ್ಮಿ ಇಲ್ಲ. ಸರಿ ಬಾ, ಎಲ್ಲರನ್ನು ಪರಿಚಯ ಮಾಡ್ಕೊಡ್ತೀನಿ. ಸರಿ. ಏ, 1 ನಿಮಿಷ ಬಂದೆ. 5 minutes ಬಂದೇ ಇರು. ಲೈ, ತೆಗಿರೋ ಇದೆಲ್ಲ. ಯಾಕಮ್ಮಚ್ಚ ಬೇಜಾರಲ್ಲಿದ್ಯಾ? ಏನಾಯ್ತು? ಏನ್ ಎಣ್ಣೆ ಹೊಡಿಯಕ್ ಕಾಸಿಲ್ಲ ಅಂತಾನೇನೋ? ಯಾಕೆ ಚಿಂತೆ ಮಾಡ್ತೀಯೋ? ಹುಡ್ಸಿದ್ದೇವ್ರು ಉಳ್ಮೇಯಿಸ್ತೇ ಇರ್ತಾನ? ನಾನು ಇದೀನ್ ತಾನೇ, ಯಾಕೋ ನಿನ್ ತಲೆ ಕೆಡಿಸ್ಕೊತೀಯಾ? ಆರಾಮಾಗಿರ. ಲೋ, ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ, ಬಿಡೋ, ಮತ್ತ್ಯಾಕೋ ಚಿಂತೆ? ಮಚ, ವಿಷಯ ಅದಲ್ಲ ಕಣ. ನಿಮ್ಮ ಹುಡುಗಿ ಕೈ ಕೊಟ್ಲೇನೋ? ಲೋ ಮಗ, ನಮ್ಗೆ ಹುಡುಗಿ ಅವಳು. ಮತ್ತ್ಯಾಕೋ ಆಕಾಶನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಿದ್ಯಾ? ಒಳ್ಳೆ ಗಂಡ್ಸತ್ ಮುಂಡೆ ಥರ. ಮ್ಯಾಟ್ರ ರೇಂಜ್ಗೆ ಐತೆ. ಏನಪ್ಪ ಅಂತ ತಲೆ ಹೋಗೋ ವಿಚಾರ? ದೇವು ಬಗ್ಗೆ ಮಗ. ಅವನಿಗೇನು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗವನಲ್ಲೂ. ಲೋ, ಅವನ ಬಗ್ಗೆ ಅಲ್ಲ ಕಣ, ಅವ್ರ ಹುಡುಗಿ ಬಗ್ಗೆ. ಏನು ಮಗ ಅದು? ಮಗ, ನಾವೆಲ್ಲ ಸರಿ ಇಲ್ವಂತೆ ಮಗ. ನಮ್ಮ ಬಗ್ಗೆ ಕೆಟ್ಟ ಮಾತಾಡ್ದು. ಏನ? ನಮ್ಮ ಬಗ್ಗೆನೆ ಕೆಟ್ಟಾಗಿ ಮಾತಾಡ್ಲಾ? ಏನಂತ? ನಾವೆಲ್ಲ ಒಳ್ಳೆಯವರಲ್ವಂತೆ ಕಣ. ಅಲ್ವಂತ? ಕೆಟ್ಟವ್ರಂತೆ ಕಣ. ಯಾರು? ನಾವು. ಯಾಕ ಮಗ, ಏನಾಯ್ತು? ಲೋ ಮಗ, ಅವತ್ತು ದೇವು ಬರ್ತಡೇ ದಿನ ಅವ್ರ ಹುಡುಗಿ ಬಂದು ದೇವನ ಸೈಡಿಗೆ ಕರ್ಕೊಂಡೋಗಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡೋಕೊಳ್ಳೆ ಕಳ್ಳರ ಥರ ಇದ್ದಾರೆ, ಪಿವಟ್ಗಳ ಥರ ಇದ್ದಾರೆ, ಅವ್ರ ಜೊತೆ ಎಲ್ಲ ನೀನು ಸೇರ್ಬೇಡ ಅಂತ ಹೇಳ್ತಿದ್ಲು ಕಣ. ನಾವೆಲ್ಲ ಕಳ್ಳರಂತೆ ಮಗ, ಇವ್ರ ಜೊತೆ ಎಲ್ಲ ಸೇರ್ಬೇಡ, ಹಾಳಾಗ್ಬಿಡ್ತೀಯ ಅಂತಿದ್ಲು ಮಗ. ನಾನು ಪಿವಟ್ ಅಂತ? ಕಳ್ಳ ಅಂತಾನು ಅದು ಇವನಿಗೆ. ಮಗ, ನಮ್ಮಿಷ್ಟು ವರ್ಷದ ಫ್ರೆಂಡ್ಶಿಪ್ನ ಅವಳು ಹೊಡೆದಾಕ್ಬಿಟ್ಲು. ಅವತ್ತು ಅವಳಷ್ಟು ಮಾತಾಡ್ತಿದ್ರು, ದೇವು ಸುಮ್ಮನೆ ನಿಂತಿದ್ದ ಕಣು. ಇತ್ತೀಚೆಗೆ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ,
ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಅವಳ ಗುಂಗಲ್ಲಿ ನಮ್ಮನ್ನೆಲ್ಲ ಮರ್ತ್ಬಿಟ್ಟ ಕಣ. ನೀನು ಹೇಳಿದ ನಿಜ ಮಗ. ಮೊದಲಾದ್ರೆ ಟ್ರಿಪ್ಪು ಪಪ್ಪು ಅಂತ ನಮ್ಮ ಜೊತೆ ಬರ್ತಾ ಇದ್ದ. ಈಗ ಕಾಲ್ ಮಾಡಿದ್ರೆ ಕಾಲೇ ಎತ್ತಲ್ಲ ಗುರು, ನಾಟ್ ರೀಚಬಲ್ ಮಾಡ್ಕೋತಾನೆ. ಅವ್ರ ಹುಡುಗಿ ಜೊತೆ ಲಾಂಗ್ ಡ್ರೈವ್ ಹೋಗಿದ್ದಾನೆ. ಹೌದಾ? ಮತ್ ನನ್ಗೆ ಹೇಳಲೇ ಅಲ್ಲ. ಹೇಳಿದಿದ್ರೆ ನಾನು ಹೋಗ್ತಿರ್ಲಿಲ್ವ ಮಚ್ಚ. ಸರಿ ಬಿಡಪ್ಪ, ಹೋಗ್ಲಿ. ಇದೇ ಖುಷಿಗೆ ಅಲ್ಲ ದುಃಖಕ್ಕೆ ಎಣ್ಣೆ ಹೊಡಿಯೋಣ. ಇವಳು ನನ್ನ ಫ್ರೆಂಡ್ ಶಿಲ್ಪಾ ಅಲ್ವಾ? ಜೊತೆಗಿರೋರು ದೇವ್ ಫ್ರೆಂಡ್ಸ್ ಮಂಜು, ಮಹೇಶ್, ಪ್ರತಿ ಅಲ್ವಾ? ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಯಾಕೆ ಶಿಲ್ಪಾ, ಏನಾಯ್ತು? ಅದು ಪೂರ್ವಿ ರೋಡಲ್ಲಿ ಬರಬೇಕಾದ್ರೆ ಸರಿ ಬಾ, ಸಮಾಧಾನ ಮಾಡ್ಕೊ, ಬಾ ಕುತ್ಕೋ, ಮನೆಗೆ ಡ್ರಾಪ್ ಮಾಡ್ತೀನಿ. ಹೇಳು. ಏನ್ ಹೇಳೋದು? ಥೂ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮತ್ತೆ ಕೋಪ ಬರ್ದೇ ಇರತ್ತ ಅವ್ರು ಮಾಡೋ ಕೆಲ್ಸಕ್ಕೆ. ಯಾರು ಏನ್ ಮಾಡಿದ್ರು? ಇನ್ಯಾರು? ನಿನ್ ಫ್ರೆಂಡ್ಸೇ. ಅವ್ರೇನೇ ಮಾಡಿದ್ರು ನಿನಗೆ? ನಂಗೇನ್ ಮಾಡಿಲ್ಲಪ್ಪ. ಮತ್ತೆ ಯಾಕೆ ಅವ್ರ ಮೇಲೆ ಕೋಪ? ಇವತ್ ಸಾಯಂಕಾಲ ಏನಾಯ್ತು ಗೊತ್ತಾ? ನನ್ ಫ್ರೆಂಡ್ ರೋಡಲ್ಲಿ ಒಬ್ಳೆ ನಡ್ಕೊಂಡ್ ಬರ್ಬೇಕಾದ್ರೆ ಅವಳನ್ನ ಅಡ್ಡ ಹಾಕಿ ನಿನ್ ಫ್ರೆಂಡ್ಸು ಅವಳ ಜೊತೆ ಎಷ್ಟು ಮಿಸ್ಬಿಹೇವ್ ಮಾಡಿದಾರೆ ಗೊತ್ತಾ? ಯಾರು ಹೇಳಿದ್ರು? ಯಾರ್ಯಾಕೆ ಹೇಳ್ಬೇಕು, ನಾನೇ ನನ್ ಕಣ್ಣಾರೆ ನೋಡಿದೀನಿ. ನಿನ್ ಫ್ರೆಂಡ್ಸು ಬರೀ ಪಿವೋಟ್ಗಳು ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಕೆಟ್ಟೋರು ಅಂತ ಗೊತ್ತಿರ್ಲಿಲ್ಲ. ಏಯ್ ಸುಮ್ನಿರೆ ಸಾಕು. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿ ಓದಂಗೆ ಮಾತಾಡ್ತಿದ್ಯಾ. ನೀನ್ ಅನ್ಕೊಂಡಿರೋ ಹಂಗೆ ಅವರು ಪಿಯೋಟ್ಗಳೇ ಇರ್ಬೋದು, ಆದ್ರೆ ಹುಡ್ಗಿರ್ನ ಚುಡಾಯಿಸೋ ಲೋಫರ್ ನನ್ ಮಕ್ಳಂತೂ ಅಲ್ಲ. ಹಾಗಿದ್ರೆ ಇವತ್ ನಡೆದಿದ್ ಸುಳ್ಳ? ನಾನ್ ನೋಡಿದ್ ಸುಳ್ಳ? ನಾನೇ ನನ್ ಕಣ್ಣಾರೆ ನೋಡಿದೀನಿ. ನನ್ ಬೈಕ್ ಸೌಂಡ್ ಕೇಳಿ ಅಲ್ಲಿ ಯಾರೋ ಬಂದ್ರು ಅಂತ ಅಲ್ಲಿಂದ ಓಡೋದ್ರು. ನೀನ್ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ? ನಾನಲ್ಲ, ನೀನ್ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋದು. ಹುಡುಗ್ ಜ್ಞಾನದಲ್ಲಿ ಅದು ಇನ್ನೇನೇನ್ ಕೆಲಸ ಮಾಡಿದಾರೋ ಅವ್ರು ನಿನ್ ಫ್ರೆಂಡ್ಸು ಅಂತ ಹೇಳಕ್ ನನಗ್ ನಾಚಿಕೆ ಆಗತ್ತೆ. ಏಯ್ ನಿನ್ಗೆ ಯಾಕೆ ನಾಚಿಕೆ ಆಗ್ಬೇಕು? ನಿನ್ ಜೊತೆ ಮಾತಾಡ್ತಿದ್ದೀನಿ ನೋಡು, ನನಗ್ ನಾಚಿಕೆ ಆಗ್ಬೇಕು. ಮಡ್ಗೆ ಫೋನು. ಇಲ್ಲ, ನಾನ್ ಮಾಡಲ್ಲ. ಯಾರ್ದೋ ವಿಷಯಕ್ಕೆ ನಾವ್ಯಾಕೆ ಜಗಳ ಆಡಬೇಕು? ನಾನೇ ಫೋನ್ ಮಾಡ್ತೀನಿ. ಹಾಯ್ ಮಗ. ಏನದೇವು, ಇಷ್ಟು ದಿನ ಎಲ್ಲೋಗಿದ್ದೆ? ಫೋನ್ ಮಾಡಿದ್ರೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ತಾ ಇತ್ತು. ಅಂತ ಜಾಗಕ್ಕೆ ಎಲ್ಲೋಗಿದ್ಯಪ್ಪ? ನಮ್ಮ ಹುಡುಗಿ ಜೊತೆ ಟ್ರಿಪ್ ಹೋಗಿದ್ದೆ ಓ, ಕಣ್ರು. ಅಲ್ಲ ಕಣೋ, ನಾವು ಟ್ರಿಪ್ ಹೋಗೋಣ ಬಾ ಅಂತ ಕರೆದಾಗ ನನಗೆ ಆ ಕೆಲಸ ಐತೆ ಈ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಹುಡುಗಿ ಜೊತೆಲಿ ವಾರಗಟ್ಟಲೆ ಟ್ರಿಪ್ ಹೋಗಿದ್ದ. ತೋರಿಸ್ಬಿಡ್ತಿರಲ್ಲ ಬುದ್ಧಿನಲ್ಲಿ. ಮುತ್ ಕೊಡೋಳು ಬಂತ ಜೊತೆಗಿರೋ ಫ್ರೆಂಡ್ಸೇ ಮಾಡ್ಬಿಡ್ತೀರಲ್ಲ. ಯಾಕೋ ಮಗ ಹಂಗಂತ್ಯಾ? ಇವಾಗ ಏನಂತದ ಆಗ್ಬಾರ್ದಾಗಿರೋದು ಹೇಳು. ಏನಾಗ್ಬೇಕು? ಪೂರ್ವಿ. ಹಲೋ ದೇವ್. ಓಯ್, ಮಾತಾಡ್ತಾ ಇದ್ದೀನಿ ತಾನೆ, ಮೊದಲು ನನ್ನ ಜೊತೆ ಮಾತಾಡೋ. ಕಾಲ್ ಕಟ್ ಮಾಡೋ.
ಒಂದು ನಿಮಿಷ ಏ, ಬಾರ. ಮತ್ತೆ ಕಾಲ್ ಮಾಡ್ತೀನಿ. ಲೋ ಯಾಕೋ ಇವತ್ತು ಹಿಂಗಾಡ್ತಿದ್ಯಾ? ಎಣ್ಣೆ ಗಿಣ್ಣೆ ಹೊಡೆದಿದ್ಯಾ ಹೆಂಗೆ? ಏ, ಬಿಡ ಮಗ, ಏ, ಬಿಡ ಬಿಡ. ಸುಮ್ನೆರ ಯಾಕೋ ಸುಮ್ನೆರ. ಯಾಕೋ ಇವ್ನು ಇವತ್ತು ಹಿಂಗಾಡ್ತಿದ್ದಾನೆ? ದೇವು, ನೀನ್ ಲವ್ ಮಾಡಿದ್ಮೇಲಿಂದ ತುಂಬಾ ಬದಲಾಗಿದ್ಯಾ ಕಣೋ. ಮೊದ್ಲಿದ್ದಂಗಿಲ್ಲ ಮಗ ನೀನು, ಮೊದ್ಲಿದ್ದಂಗಿಲ್ಲ ಕಣೋ ನೀನು. ನಿನ್ಗೆ ನಮ್ಗಿನ ನಿಮ್ ಹುಡ್ಗಿನೇ ಹೆಚ್ಚಾದ್ಲ ಮಗ. ಲೋ ಯಾಕ್ರೋ ಎಲ್ಲ ಇವತ್ತು ಹಿಂಗಾಡ್ತಿದ್ದೀರಾ? ಜಾಸ್ತಿ ಆಯ್ತಾ ಕುಡ್ದು? ಹೂನಪ್ಪ, ಜಾಸ್ತಿ ಆಗೈತೆ. ನಮ್ದಲ್ಲ, ನಿಂದು ನಿನ್ ಡೌದು ಜಾಸ್ತಿ ಆಗಿರೋದು. ಮಗ ಸರಿ ಇಲ್ಲ ಕಣ ಅವಳು. ನಮ್ಮನ್ನೆಲ್ಲ ಒಳ್ಳೆ ಕಳ್ರು ನೋಡ್ದಂಗ್ ನೋಡ್ತಾಳೋ. ಲವ್ ಸುಮ್ನೆರ ಮಗ ನೀನು. ನಿಜ ಹೇಳು ಮಗ, ನಾವೆಲ್ಲ ಕೆಟ್ಟಾರ? ನೀನು ನಮ್ ಜೊತೆ ಸೇರ್ಬಿಟ್ಟು ಹಾಳಾಗ್ತಿದ್ಯಾ? ಇವಾಗ ಯಾರಪ್ಪ ಹಂಗ ಹೇಳಿದ್ದು? ಯಾರು ಹೇಳ್ಬೇಕು ರೋ? ಇನ್ಯಾರು ಹೇಳ್ಬೇಕು ಅಂತ? ನೀನ್ ಡೊವೆ ಹೇಳುದು ಅವತ್ತು. ಪಾರ್ಟಿ ಮಾಡ್ಬೇಕಾರೆ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನೋ ಹೇಳಿದ್ಲು, ಇವರೆಲ್ಲ ಒಳ್ಳೆ ಕಳ್ರು ತರವ್ರೆ, ಪೀವಿಟ್ಕೊಳ್ತಾರ ಅವ್ರೆ, ಇವ್ರ ಜೊತೆ ಸೇರ್ಬೇಡ, ನೀನ್ ಹಾಳಾಗ್ತಿ ಅಂತ ಹೇಳ್ದು ತಾನೆ. ಮಗ ಹಂಗೆಲ್ಲ ಏನು ಇಲ್ಲ ಕಣೋ, ಅವಳು ಸುಮ್ಮನೆ ಹೇಳಿದ್ದು. ಹೌದಪ್ಪ, ಅವಳು ಸುಮ್ಕೆ ಕುಡುಕ್ರು ಏನ್ ಬೇಕಾದ್ರು ಹೇಳ್ಬೋದಲ್ವಾ? ನೀನ್ ಅವಳು ಪರ ವಹಿಸ್ಕೊಂಡ್ ಬರ್ಬೇಡ ದೇವು. ಲವ್ ಏ ಸುಮ್ನೆರ. ನೀವೆಲ್ಲ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಕಣೋ. ಅವಳು ತುಂಬಾ ಒಳ್ಳೆ. ಹಾಗಾದ್ರೆ ನಾವ್ ಕೆಟ್ಟೋರಲ್ವಾ? ನಾವ್ ಕೆಟ್ಟೋರಲ್ವೇನೋ? ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಿನ್ಗೆ ಅವಳು ಬೇಕಾ ಇಲ್ಲ ನಾವ್ ಬೇಕಾ? ನನಗೆ ಅವಳೇ ಬೇಕ್ರೋ. ಜೊತೆಗೆ ನೀವು ಬೇಕ್ರೋ. ಲವ್, ಒಬ್ಬ ಮನುಷ್ಯ ಉಸಿರಾಡ್ಬೇಕು ಅಂದ್ರೆ ಹೃದಯನೂ ಬೇಕು, ಶ್ವಾಸಕೋಶನೂ ಬೇಕ್ರೋ. ನನಗ್ ನೀವಿಬ್ರು ಬೇಕ್ರೋ. ಲವ್, ಅವತ್ತು ನನ್ನ ಬರ್ಡೇ ದಿನ ಅವಳು ನನ್ನ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಲು. ಅವಳ ಫ್ರೆಂಡ್ಸ್ನ ಕರೆಸಿ ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ಲು. ಆದ್ರೆ ನಾನವತ್ತು ನಿಮ್ಗಳ ಜೊತೆ ಇದ್ದೆ. ಅವಳು ನನ್ನ ಮೊಬೈಲ್ಗೆ 100 ಸಲ ಫೋನ್ ಮಾಡಿದ್ದಾಳೆ. ಆದ್ರೆ ನನ್ನ ಫೋನ್ನ ನೀವು ಕಿತ್ತಿಟ್ಕೊಂಡಿದ್ರಿ, ಸೈಲೆಂಟ್ಗೆ ಹಾಕಿದ್ರಿ. ಅದೇ ಕೋಪದಲ್ಲಿ ಅವಳು ಹಂಗೆಲ್ಲ ಮಾತಾಡಿದಾಳೆ. ಆದ್ರೆ ನೀವುಗಳು ಈ ತರ ಅಂತ ಹೋಗ್ರಲ್ಲ. ಸಾರಿ ಮಚ್ಚ. ಸಾರಿ ಕಣ. ಲೇ ಮಚ್ಚ, ಸಾರಿ ಕಣಲ್ಲ ಮಗ. ಸಾರಿ ಕಣ. ಸಾರಿ ಮಚ್ಚ. ಬಿಡ, ಎಲ್ಲ ಸರಿ ಆಯ್ತು ಬಿಡ. ಮಂಜಣ್ಣ, ನಾಕ್ ಟೀ ಹಾಕೋ. ಬಾ ಮಚ್ಚ. ಬಂದ್ರ ನಡಿಯ. ಯಾಕ್ರೋ ಹೆಂಗ್ ಕಿತ್ತಾಡ್ತಿರಲ್ಲೇ? ಸುಮ್ನೆ ಇರಕ್ಕಾಗಲ್ವೇನ್ರ? ಏನಿಲ್ಲ ಮಂಜಣ್ಣ, ಏನಿಲ್ಲ, ಹಂಗೇನಿಲ್ಲ ಅಣ್ಣ. 4 ಸ್ಟ್ರಾಂಗ್ ಟೀ ಹಾಕ್ಬಿಡು. ಯಾಕೋ ಕೆಮ್ತಾ ಇದ್ಯಾ? ಏನಿಲ್ಲ ಮಗ, ಟ್ರಿಪ್ಗೆ ಹೋಗಿದ್ನಲ್ಲ, ನೀರು ಹೆಚ್ಚಿ ಕಮ್ಮಿ ಆಗಿರ್ಬೇಕಷ್ಟೆ. ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು. ತೋರಿಸ್ದೆ ಕಣೋ, ಮೆಡಿಸಿನ್ಸ್ ಕೊಟ್ಟವ್ರೆ. ಮಗ, ಅದ್ ಮೆಡಿಸನ್ಗೆಲ್ಲ ವಾಸಿ ಆಗೋ ಕಾಯಿಲೆ ಅಲ್ಲ ಕಣೋ. ನನ್ನ ಹತ್ರ ಒಂದು ನಾಟಿ ಔಷಧಿ ಐತೆ, ಕೊಡ್ಲಾ? ಹೌದಪ್ಪ. ಮಚ್ಚ ಹಿಡಿ ಅವನ್ನ. ಅಯ್ಯೋ ನನ್ನ ಮಗನ, ಲೈ ನಿಂತ್ಕೊಳ ಇಲ್ಲಿ. ಏಯ್ ಲೈ ನಿಂತ್ಕೊ ನನ್ನ ಮಗನೇ. ಏ ದೇವು, ಏನಾಯ್ತು? ಯಾಕೋ? ಯಾರೋ ಕರ್ದಂಗಾಯ್ತು. ನಾವೇ ಕರೆದ್ವಲ್ಲ. ನೀವಲ್ಲ ಮಗ, ಯಾವ್ದೋ ಹುಡುಗಿ ಕರ್ದಂಗಾಯ್ತು. ಏ ನಿನ್ ಡವ್ವು ಅಲ್ಲ ಕಣ, ಅದಕ್ಕೆ ಕರೆದಿರ್ಬೇಕು ನೋಡು. ಅವಳು ಯಾಕೋ ಇಲ್ಲಿ ಬರ್ತಾಳೆ? ಇದು ಅವಳು ವಾಯ್ಸ್ ಅಲ್ಲ ಕಣ, ಬೇರೆ ಯಾರೋ ಕರ್ದಂಗಾಯ್ತು ಮಗ. ಯೋ ಮಗ, ಏನೋ ನೋಡಿ ಎದ್ರುಕೊಂಡವನೇ ಕಣೋ. ಮಚ್ಚ, ತಿರ್ಗಾ ಯಾರೋ ಕರೀತವ್ರು. ಲೋ ದೇವು, ನಾವೆಲ್ಲ ಇಲ್ಲೇ ಇದ್ದೀವಲ್ಲ, ನಮ್ಗೆ ಯಾವ ವಾಯ್ಸ್ ಕೂಡ ಕೇಳಿಸ್ತಾ ಇಲ್ಲ. ಇವನು ಹುಷಾರಿಲ್ಲ ಅಂದಲ್ಲ, ಅದಕ್ಕೆ ಸ್ವಲ್ಪ ಹಿಂಗ ಆಗ್ತಿದೆ ಅಷ್ಟೇ. ಏ ಮಹೇಶ, ಏನೋ ರೂಮ್ ಬಿಟ್ಟು ಬರೋ. ಆಯ್ತು ಮಗ, ಮಾಡು, ಎಲ್ಲ ಸರಿ ಹೋಗುತ್ತೆ. ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಏನಾಗಲ್ಲ ಬಾರೋ. ಮಹೇಶ, ಯಾಕೋ ಪ್ರತಿ ಅವ್ನು ಹಂಗಾಡ್ತಾವನೆ? ಮಂಜಣ್ಣ, ಹುಡುಗ ಎದ್ರಿಗೆ ಹೊಟ್ಟವನ್ ಮಂಜಣ್ಣ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ಯಂತ್ರ ಹಾಕ್ಸ್ಕೊಂಬರ್ತಾನೆ. ನೆಕ್ಸ್ಟ್ ಸರಿ ಹೋಗ್ಲಿಲ್ಲ ಅಂದ್ರೆ ಹಂಗೆ ಮಾಡ್ಬೇಕು. ಮೊದ್ಲು ಕರ್ಕೊಂಡೋಗು.
ಮಗ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಕಣೋ. ಹೆದರ್ಕೋಬೇಡ ಕಣೋ, ಹೋಗಿ ರೆಸ್ಟ್ ಮಾಡು. ಹೋಗು. ಯಾರೋ ಫಾಲೋ ಮಾಡ್ತವ್ರೆ ಅನ್ಸ್ತೈತೆ ಮಗ. ಹೆದರ್ಕೋಬೇಡ ಅಂತ ಹೇಳ್ದೆ ತಾನೆ. ಹೋಗಿ ರೆಸ್ಟ್ ಮಾಡು ಮಗ, ಆರಾಮಾಗಿ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಹೋಗು. ಬಾಯ್ ಬಾಯ್. ಬಾಯ್ ಮಗ. ಹುಷಾರ್ ಕಣ. ಇದು ಈ ಕೇಸ್ನ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಆದರೆ ಆರ್ಟಿಕಲ್ ರೆಡಿ ಮಾಡೋಕ್ಕೆ ಇಷ್ಟು ಇನ್ಫಾರ್ಮೇಷನ್ ಸಾಕಾಗಲ್ಲ. ಸೊ ಫರ್ದರ್ ಇನ್ಫಾರ್ಮೇಷನ್ನ ನಾನೇ ಖುದ್ದಾಗಿ ಕಲೆಕ್ಟ್ ಮಾಡಬೇಕು. ಹಲೋ, ಹಲೋ, ಪ್ರದೀಪ್ ಅವರಾ? ಹೌದು, ಪ್ರದೀಪೇ ಮಾತಾಡ್ತಾ ಇರೋದು. ನಾನು ಯಶಸ್ವಿನಿ ಅಂತ, ಪ್ರೆಸ್ ರಿಪೋರ್ಟರ್. ಹೇಳಿ ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಅದೇ ನಿಮ್ಮ ಫ್ರೆಂಡ್ ದೇವು ಬಗ್ಗೆ ಆರ್ಟಿಕಲ್ ರೆಡಿ ಮಾಡೋಣ ಅಂತ. ಸೊ ನಿಮ್ಮನ್ನ ನಾನು ಒಂದ್ಸರಿ ಭೇಟಿ ಮಾಡಬೇಕಾಗಿತ್ತು. ಸರಿ ಮೇಡಮ್, ನೀವು ಯಾವಾಗ ಹೇಳ್ತೀರೋ ಅವಾಗ ನಾನೇ ನಿಮ್ಮ ಭೇಟಿ ಮಾಡ್ತೀನಿ ಮೇಡಮ್. ಪರವಾಗಿಲ್ಲ, ನೀವೆಲ್ಲಿದ್ದೀರಾ ಹೇಳಿ, ನಾ ಅಲ್ಲಿಗೆ ಬರ್ತೀನಿ. ಮೇಡಮ್, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆನೇ ನಮ್ಮ ಗ್ಯಾರೇಜ್ ಹತ್ರ ಬಂದ್ಬಿಡಿ. ಸರಿ, ಹಾಗಾದ್ರೆ ನಾನು ನಿಮ್ಮ ಗ್ಯಾರೇಜ್ ಹತ್ರನೇ ಬರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮಂಜು ಮತ್ತು ಮಹೇಶ್ ಅವ್ರನ್ನ ಕೂಡ ಕರ್ಸಕ್ಕಾಗತ್ತಾ? ಒಟ್ಟಿಗೆ ಮಾತಾಡೋಣ ಅಂತ. ಸರಿ ಮೇಡಮ್, ಮಹೇಶ್ಗೂ ಮತ್ತು ಮಂಜುಗೆ ಹೇಳ್ತೀನಿ, ಗ್ಯಾರೇಜಲ್ಲೇ ಇರ್ತೀನಿ. ನಿಮಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ, ಬನ್ನಿ ಮೇಡಮ್. ಸರಿ, ಹಾಗಾದ್ರೆ
ನಾಳೆ ಸಾಯಂಕಾಲ 6 ಗಂಟೆ ಹಂಗೆ ನಿಮ್ಮ ಗ್ಯಾರೇಜ್ ಹತ್ರ ಬರ್ತೀನಿ. ಮೇಡಮ್ ಥ್ಯಾಂಕ್ ಯು. ಹಲೋ ಮಹೇಶ್ ಎಲ್ಲಿದ್ಯಾ ಮಗ? ಮಗ, ಇಲ್ಲೇ ಟೀ ಅಂಗಡಿ ಹತ್ರ ಇದ್ದೀನಾ? ಬೇಗ ಬಾರೋ, ರಿಪೋರ್ಟ್ರ್ ಇನ್ನೇನು ಬಂದ್ಬಿಡ್ತಾರೆ. ಹೌದಾ? ಸರಿ ಮಗ, 2 ನಿಮಿಷ ಬಂದೆ. ಮಂಜು ಎಲ್ಲಿದ್ಯಾ? ಪ್ರತಿ ಅರ್ಧ ಗಂಟೆ ಬಂದೆ. ರಿಪೋರ್ಟರ್ ಬಂದ್ರಾ? ಅವ್ರು ಇನ್ನೂ ಬಂದಿಲ್ಲ, ನೀನು ಬೇಗ ಬಾ. ಸರಿ ಪ್ರತಿ, ಗಾಡಿ ಬಿಡಕ್ಕೆ ಬಂದಿದ್ದೀನಿ, ಬಂದೆ. ಹಲೋ ಪ್ರದೀಪ್ ಅವರೇ. ಹಾಂ ಹೇಳಿ ಮೇಡಮ್, ಎಲ್ಲಿದ್ದೀರಾ? ನಾನು ಬರೋದೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ಸೊ ಬೇಜಾರು ಮಾಡ್ಕೋಬೇಡಿ. ಮಹೇಶ್ ಮತ್ತು ಮಂಜು ಅವ್ರು ಬಂದ್ರಾ? ಮೇಡಮ್ ಮಹೇಶ್ ಬಂದಿದ್ದಾನೆ, ಮಂಜಿನೊಂದು ಅರ್ಧ ಗಂಟೆಲಿ ಬರ್ತಾನೆ ಮೇಡಮ್. ಸರಿ, ಹಾಗಾದರೆ ಅವ್ರು ಬರೋಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಸರಿ ಮೇಡಮ್, ಆಯಿತು. ಗಾಳಿ ಇತ್ತಲ್ಲ. ಪ್ರದೇ, ಪ್ರದೇ ಏನಾಯ್ತು? ಪ್ರದೇ ಪ್ರದೇ ಏನಾಯ್ತು? ಪ್ರದೇ ಏನಾಯ್ತು? ಏನಾಯ್ತು ನೋಡೋಣ. ಪ್ರದೇ ನಿಜವಾಗ್ಲೂ ಇಲ್ಲಿ ನಡೀತಿರೋದಾದ್ರೂ ಏನು? ಈ ಸೈಂಟಿಫಿಕ್ ಯುಗದಲ್ಲಿ ದೆವ್ವ ಭೂತ ಅನ್ನೋದೆಲ್ಲ ಇದೆಯಾ? ಮೊದಲು ದೇವು ವಿಚಿತ್ರವಾಗಿ ಸಾವನ್ನಪ್ದ, ಈಗ ಪ್ರದಿ. ಎಷ್ಟು ಯೋಚನೆ ಮಾಡ್ತಾ ಇದ್ರು ಇದ್ರ ಬಗ್ಗೆ ಏನೂ ತಿಳಿತಾ ಇಲ್ವಲ್ಲ. ನಿಜಕ್ಕೂ ಇದು ದೆವ್ವದ ಕೆಲ್ಸನಾ? ಇವರಿಬ್ರು ದೆವ್ವನೇ ಕೊಲೆ ಮಾಡಿದ್ಯಾ? ಅಲ್ಲಿ ಜನ ಕೂಡ ಇದೇ ರೀತಿ ಮಾತಾಡ್ತಾ ಇದ್ರು. ಲಾಟ್ಸ್ ಆಫ್ ಕನ್ಫ್ಯೂಷನ್. ನಾನು ಪ್ರದೀಪಿಗೆ ಫೋನ್ ಮಾಡಿದಾಗ ಮಹೇಶ್ ಅವ್ರ ಜೊತೆಲೇ ಇದ್ದಾರೆ ಅಂತ ಅಂದ್ರು. ಆದರೆ ಈ ಘಟನೆ ನಡೆದ್ಮೇಲೆ ಅವರಲ್ಲಿರ್ಲಿಲ್ವಲ್ಲ. ಟೀ ಅಂಗಡಿ ಮಂಜಣ್ಣ ಹೇಳ್ದಂಗೆ ಮಹೇಶ್ ಒಂಥರ ವಿಚಿತ್ರವಾದ ಮನುಷ್ಯ.
ಈ ಕೆಲಸ ಅವನೇ ಏನಾದರೂ ಎಸ್, ಕೇಸ್ ಯಾಕೋ ಅವನ ಕಡೆನೇ ಪಾಯಿಂಟ್ ಮಾಡ್ತಿರೋ ಥರ ಇದೆ. ಕ್ಲೋಸ್ ಫ್ರೆಂಡ್ಸ್ ಸತ್ತಾಗ ಅವನಲ್ಲಿಲ್ಲ ಅಂದರೆ ಇಟ್ಸ್ ಸ್ಟ್ರೇಂಜ್. ಹಲೋ ಮಂಜು, ನಾನು ಯಶು ಮಾತಾಡೋದು. ಹಾಂ ಹೇಳಿ ಮೇಡಮ್. ಮಂಜು ಅವರೇ, ನಿಮ್ಮ ಫ್ರೆಂಡ್ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ನಂಗೊಂದು ವಿಚಾರ ಹೊಳಿತು. ಏನು ಮೇಡಮ್ ಅದು? ನಾನು ಪ್ರದೀಪಿಗೆ ಕಾಲ್ ಮಾಡಿದಾಗ ಮಹೇಶ್ವರ್ ಅವ್ರ ಜೊತೆಲೇ ಇದ್ದಾರೆ ಅಂತ ಹೇಳಿದ್ರು. ಆದರೆ ಇವಾಗ ಅವ್ರು ಸುಳಿವೇ ಇಲ್ವಲ್ಲ. ನಿಮ್ಗೇನಾದರೂ ಗೊತ್ತಾ ಇದ್ರ ಬಗ್ಗೆ? ಮೇಡಮ್ ನಾನು ಅವಾಗಲಿಂದ ಅವನಿಗೆ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ಮೊದಲು ರಿಂಗ್ ಆಗ್ತಾ ಇತ್ತು, ಆದರೆ ಫೋನ್ ತೆಗಿತಾ ಇರಲಿಲ್ಲ. ಇವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮೇಡಮ್. 2 ದಿನದಿಂದ ರೂಮ್ಗೂ ಹೋಗಿಲ್ಲ ಮೇಡಮ್. ಸರಿ, ಹಾಗಾದ್ರೆ ನಾನು ಗೊತ್ತಿರೋರ ಕೈಲಿ ಅವನ್ನ ಹುಡುಗಿಸ್ತೀನಿ. ಹಾಗೆ ನಿಮ್ಮ ಹತ್ರನೂ ಸ್ವಲ್ಪ ಮಾತಾಡಬೇಕು. ನಾಳೆ ಸಿಗ್ತೀರಾ? ಸರಿ ಮೇಡಮ್, ಆಯಿತು. ಹಲೋ ರಾಕಿ. ಅದೇ ನಾನು ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ನಲ್ವಾ, ಅದೇ ವಿಷಯವಾಗಿ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಸರಿ, ನನ್ನಿಂದ ಏನು ಹೆಲ್ಪ್ ಆಗ್ಬೇಕು ಹೇಳು. ನಾನಿಗೊಂದು ಫೋನ್ ನಂಬರ್ ಸೆಂಡ್ ಮಾಡ್ತೀನಿ. ಆ ನಂಬರ್ ಲೊಕೇಶನ್ ಡೀಟೇಲ್ಸ್ ಬೇಕಾಗಿತ್ತು. ಅದೀಗ ಸ್ವಿಚ್ ಆಫ್ ಆಗಿದೆ. ಆ ನಂಬರ್ ಟ್ರೇಸ್ ಮಾಡಬೇಕಾಗಿತ್ತು. ಸರಿ ಯಶು, ನಂಬರ್ ಸೆಂಡ್ ಮಾಡು, ನಾನು ಟ್ರೇಸ್ ಮಾಡ್ತೀನಿ. ಹಾಂ, ಓಕೆ, ಥ್ಯಾಂಕ್ ಯು. ಮಿಸ್ಟ್ರಿ, ಇಟ್ಸ್ ಅ ಮಿಸ್ಟೀರಿಯಸ್ ಟ್ರ್ಯಾಪ್. ಎಷ್ಟು ಯೋಚನೆ ಮಾಡಿದ್ರು ಒಂದು ಕನ್ಕ್ಲೂಷನ್ನೇ ಸಿಗ್ತಾ ಇಲ್ವಲ್ಲ. ಈ ಕೊಲೆ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ದೆವ್ವ ಭೂತ ಮಾಡೋಕೆ ಚಾನ್ಸೇ ಇಲ್ಲ. ಯಾರೋ ಬೇಕು ಅಂತಾನೆ ಈ ಕೊಲೆ ಎಲ್ಲ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಮಹೇಶಂದೇ ಕೆಲಸ ಇರ್ಬೋದಾ? ಲೋಟ್ಸ್ ಆಫ್ ಕನ್ಫ್ಯೂಷನ್ಸ್. ಮಹೇಶ್ ಸಿಗೋವರೆಗೂ ಇದಕ್ಕೊಂದು ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲಾಗಿ ಒಂದು ಆರ್ಟಿಕಲ್ ರೆಡಿ ಮಾಡೋಣ ಅಂತಂದರೆ ಇದ್ಯಾಕೋ ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆಯಲ್ಲ. ಮೋಸ್ಟ್ಲಿ ಈ ಫೋನಿಂದನೇ ನಮ್ಗೆ ಲೊಕೇಶನ್ ಸಿಕ್ಕಿತ್ತು ಅನ್ಸುತ್ತೆ. ಮತ್ತೆ ಅವನಿಗೇನಾಗಿರ್ಬೋದು? ಗೊತ್ತಿಲ್ಲ. ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಸರ್ಚ್ ಮಾಡೋಣ, ಬೇರೆ ಏನಾದ್ರು ಕ್ಲೂ ಸಿಗ್ಬೋದು.
ಯಾರ್ದಿರ್ಬೋದು ಈ ಫೋನು? ಸ್ವಿಚ್ ಆಫ್ ಆಗಿದೆ. ಯಾರು ಬರ್ತಾರೆ? ಅದು ಈ ಏರಿಯಾದಲ್ಲಿ. ಅದು ಕಾಸ್ಟ್ಲಿ ಫೋನ್ ಬೇರೆ. ಮೋಸ್ಟ್ಲಿ ಯಾರು ನಿಲ್ಸ್ಕೊಳ್ಳೋದಿಲ್ಲ. ನನಗಿದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು. ಸರಿ, ಸಿಗುತ್ತೆ. ಹೇಳು ರಾಕಿ. ಎಲ್ಲಿದೆಯಾ ಶೋ? ನಾನು ಮನೇಲೇ ಇದ್ದೀನಿ. ಆಮೇಲೆ ಆ ಮೊಬೈಲ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತಾ? ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಆ ಫೋನು ಪೂರ್ವಿ ಅನ್ನೋರ್ಗೆ ಸೇರಿದ್ದು. ಏಜ್ 23, ಕಾಲೇಜ್ ಸ್ಟೂಡೆಂಟ್. ಇದೇ ಬೆಂಗಳೂರಲ್ಲಿದ್ದಾರೆ. ಅವಳ ಬಗ್ಗೆ ಎನಿ ಅದರ್ ಇನ್ಫಾರ್ಮೇಷನ್? ಅವಳು ಯಾಕೆ ಕೆರೆ ಹತ್ರ ಹೋಗಿದ್ಲು? ವಿಷಯ ಇರೋದೇ ಅಲ್ಲಿ. ಪೂರ್ವಿ ಅನ್ನೋಳು ಬೇರೆ ಯಾರೂ ಅಲ್ಲ, ದೇವು ಲವರು. ದೇವುನು ಅವಳು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ದೇವು ತೀರ್ಕೊಂಡ್ಮೇಲೆ ತುಂಬಾ ಡಿಸ್ಟರ್ಬ್ ಆಗಿದ್ಲು. ಖಿನ್ನತೆಗೆ ಕೂಡ ಒಳಗಾಗಿದ್ಲು. ದೇವನ್ ಸಾಯಿಸಿದ್ ನೀವೇ ಅಂತ ಪ್ರದೀಪ್, ಮಂಜು, ಮಹೇಶ್ನ ಹತ್ರ ಜಗಳ ಕೂಡ ಆಡಿದ್ಲು. ನಿಮ್ನ ಬಿಡಲ್ಲ ಕಣೋ, ನಿನ್ನ ಸಾಯಿಸ್ತೀನಿ ಅಂತ ಅವ್ರ ಹತ್ರ ಆವಾಜ್ ಕೂಡ ಹಾಕಿದ್ಲು. ಹೌದಾ? ಹಾಗಾದ್ರೆ ಈ ಕೊಲೆಗಳನ್ನೆಲ್ಲ ಅವಳೇ ಮಾಡಿರ್ತಾಳೆ ಅಂತ್ಯಾ? ಮೇ ಬಿ. ನನಗೂ ಕೇಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಹಾಗೆ ಅನಿಸ್ತು. ಬಟ್ ಜಸ್ಟ್ ಡೌಟ್ ಅಷ್ಟೇ, ನೋ ಪ್ರೂಫ್. ಹಾಗೆ ಕೆಲವೊಂದು ಫೋಟೋ ಸಿಕ್ಕಿದೆ. ಅದು ದೇವ್ ಬರ್ತ್ಡೇ ದಿವಸ ಅವ್ರ ಫ್ರೆಂಡ್ಸ್ ಜೊತೆ ತೆಗ್ಸಿರೋ ಫೋಟೋ. ನಿನ್ಗೆ ಸೆಂಡ್ ಮಾಡ್ತೀನಿ, ನೋಡು. ನಿನ್ಗೇನಾದ್ರೂ ಕ್ಲೂ ಸಿಗ್ಬೋದು. ಸರಿ ಸರಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಹಾಂ, ಇವಳ ಅವತ್ತು ಗ್ಯಾರೇಜ್ ಹತ್ರ ನೋಡಿದ್ದು ಇವಳೇ ಅಲ್ವಾ? ಹಾಗಾದ್ರೆ ಪ್ರದೀಪ್ ಮಂಜುನೆಲ್ಲ ಕೊಲೆ ಮಾಡ್ತಿರೋದು ಇವಳೇನಾ? ದೇವು ಸಾವಿನ ರಿವೆಂಜ್ಗಾಗಿ ಅವನ ಸ್ನೇಹಿತರನ್ನೆಲ್ಲ ಕೊಲೆ ಮಾಡಿದಳು. ಹಾಗಾದ್ರೆ ಮಹೇಶ್ ಅಲ್ಲಿ? ಮಹೇಶ್ ಆಟೋ ಸಿಕ್ಕಿದ ಜಾಗದಲ್ಲಿ ಅವಳ ಫೋನ್ ಸಿಕ್ತು ಅಂದ್ರೆ ಮಹೇಶ್ನೇನಾದ್ರೂ ಸಾಯಿಸಿದಾಳೆ? ಕೊಲೆ ಕೊಲೆ ಏಯ್, ಕೊಲೆ! ನಿಂತ್ಕೋ. ಮಹೇಶ್ ನಿಂತ್ಕೊಳ್ಳೋ. ಮಹೇಶ್ ನಿಂತ್ಕೋ. ಏಯ್ ಮಹೇಶ್ ನಿಂತ್ಕೊಳ್ಳೋ, ನಿಲ್ಸೋ. ಏಯ್ ಮಹೇಶ, ಅಮ್ಮ, ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ, ನಾನೇನು ಮಾಡಿಲ್ಲ ಪೂರ್ವಿ, ನಾನೇನು ಮಾಡ್ಬೇಡ, ನಾನೇನು ಮಾಡಿಲ್ಲ ಪೂರ್ವಿ, ನಾನೇನು ಮಾಡಿಲ್ಲ, ನಾನೇನು ಮಾಡ್ಬೇಡ ಪೂರ್ವಿ, ಬೇಡ ಬೇಡ ಬೇಡ, ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ, ಬೇಡ ಬೇಡ ಬೇಡ. ಕನ್ಫರ್ಮ್ ಇವಳೇ ಈ ಕೆಲಸ ಎಲ್ಲ ಮಾಡ್ತಾ ಇರೋದು. ಹಾಗಾದ್ರೆ ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಎಲ್ಲೋ ಶುರುವಾದ ಕತೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಹೇಳೇಶು. ನಿನ್ನಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕಲ್ಲ ರಾಕಿ? ಏನು ಹೇಳೇಶು? ಆ ಪೂರ್ವಿನ ನಾಳೆಯಿಂದ ಫಾಲೋ ಮಾಡು. ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ,
ಏನೇನು ಮಾಡ್ತಾಳೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ನೋಡೋಣ ಏನಾದ್ರು ಕ್ಲೂ ಸಿಗುತ್ತಾ ಅಂತ. ಸರಿ ಯಶು, ನಾಳೆಯಿಂದ ನಾನು ಫಾಲೋ ಮಾಡ್ತೀನಿ. ಪೂರ್ವಿ, ಹೌದು, ನೀವು? ವದ ಹೆಲ್ಲಾರು ಡೂಯಿಂಗ್? ಯಾಕೆ ಅವನ್ನೆಲ್ಲ ಸಾಯಿಸ್ಕೊಂಡ್ ಬರ್ತಾ ಇದ್ಯಾ? ಅವನ್ನೆಲ್ಲ ಸಾಯಿಸ್ಕೊಂಡ್ ಬಂದ್ರೆ ಸತ್ತಿರೋ ದೇವು ಮತ್ತೆ ಹುಟ್ ಬರ್ತಾನ ಹೇಳು? ಮಹೇಶ್ಗೇನ್ ಮಾಡಿದ್ಯಾ? ಈ ವಿಚಾರ ನಿಮ್ಗೆ ಗೊತ್ತು? ಯಾರ್ ನೀವು? ನಾನು ಪ್ರೆಸ್ ರಿಪೋರ್ಟರ್. ದೇವು ಸಾವಿನ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ನಿನ್ ಬಣ್ಣ ಎಲ್ಲ ಬಯಲಾಗಿದೆ. ಬೆಕ್ಕು ಕಣ್ಮುಚ್ಕೊಂಡ್ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಕ್ಸಲೆಂಟ್, ಎಕ್ಸಲೆಂಟ್. ಈ ಕೇಸು ನನ್ವರ್ಗೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯು ಆರ್ ಟೂ ಕ್ಲೆವರ್. ನಾನ್ ಬಿಟ್ಟಿರೋ ಕ್ಲೂಸ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಯು ಆರ್ ಎಕ್ಸ್ಟ್ರಾಡಿನರಿ. ಬಟ್ ಐ ಆಮ್ ಟೂ ಫೆರೋಷಿಯಸ್. ಹಾಯ್ ಮಹೇಶ್. ಹಾಯ್. ನೀವ್ ಅನ್ಕೊಂಡಿರೋ ಹಾಗೆ ಅವತ್ತಲ್ಲೇನೂ ನಡೀಲಿಲ್ಲ. ನಿಜವಾಗ್ಲೂ ಏನಾಯ್ತು ಅಂದ್ರೆ, ಅವತ್ತು ದೇವು ಮತ್ತೆ ಅವನ ಫ್ರೆಂಡ್ಸು ನನ್ನ ಬಗ್ಗೆ ಜಗಳ ಆಡಿದಾಗ ದೇವು ನನಗೆ ಅವಳೇ ಬೇಕು ಅಂತ ಹೇಳ್ದ. ಅವಾಗ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅಜ್ಜಿಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ದೇವ್ಗೂ ಹೇಳೋಕ್ಕಾಗದೆ ಸಡನ್ನಾಗಿ ಊರಿಗೆ ಹೊರಟ್ಬಿಟ್ಟೆ. ನಮ್ಮ ಅಜ್ಜಿ ಊರಲ್ಲಿ ಸರಿಗೆ ನೆಟ್ವರ್ಕ್ ಸಿಗಲ್ಲ, ಸೊ ದೇವು ಕಾಲ್ ಮಾಡೋಕ್ಕಾಗಲಿಲ್ಲ. ಆದರೆ ನಾನು ವಾಪಸ್ ಬಂದಮೇಲೆ ಫೋನ್ನ ಚಾರ್ಜ್ಗೆ ಹಾಕಿ ಫೋನ್ ಸ್ವಿಚ್ ಆನ್ ಮಾಡಿ ದೇವಕ್ಕೆ ಫೋನ್ ಮಾಡಿದೆ. ಆದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಬಟ್ ಶಿಲ್ಪಾ ಸುಮಾರು ಸಲ ಫೋನ್ ಮಾಡಿದ್ಲು. ನನಗೆ ಶಾಕ್ ಆಯಿತು. ಯಾಕೆ ಅಂತ ವಾಪಸ್ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ಡೈರೆಕ್ಟಾಗಿ ಮೀಟಾಗಿ ಸರ್ಪ್ರೈಸ್ ಕೊಡೋಣ ಅಂತ ಅವಳು ವರ್ಕ್ ಮಾಡ್ತಿದ್ದ ಜಿಮ್ ಹತ್ರ ಹೋದೆ ಖುಷಿಯಿಂದ. ಆದರೆ ಅವಳು ನನಗೊಂದು ಆಘಾತಕಾರಿ ಸುದ್ದಿ ಹೇಳಿದ್ಲು. ಯಾಕೆ ಶಿಲ್ಪಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಶಿಲ್ಪಾ, ಯಾಕೆ ಅಳ್ತಿದ್ಯಾ? ದೇವು ಈಸ್ ನೋ ಮೋರ್. ನಾವಿಬ್ಬರು ಕಟ್ಟಿದ ಪ್ರೇಮದ ಸೌಧ ನೆಲಕುರುಳಿತೆ ಕ್ಷಣದಲ್ಲಿ ಗೆಳೆಯ. ನನ್ನನ್ನು ಅಗಲಿ ಹೋಗುವ ಮುನ್ನ ನೆನಪಾಗಲಿಲ್ಲವೇ ನಿನಗೆ ನಮ್ಮ ಗೆಳೆತನ? ನೀನು ಇರದೆ ನಾ
ಕನಸುಗಳು ಕಾಡುತ್ತಿವೆ ನೀ ತೋರಿದ ಗೆಳೆತನಕ್ಕೆ ಕೊನೆಯಲ್ಲಿದೆ ಮರಳಿ ನೀ ಬಾವೊಮ್ಮೆ ನಮ ತೋಳಿಗೆ ಜೀವವೇ ನೀನು ನಮ್ಮ ಗೆಳೆಯನು ನೀನು ಕಾಯುವೆ ನಿನ್ನ ಬರುವಿಕೆಯನ್ನು ಜೀವವೇ ನೀನು ನಮ್ಮ ಗೆಳೆಯನು ನೀನು ಕಾಯುವೆ ನಿನ್ನ ಬರುವಿಕೆಯನ್ನು ದೇವ್ ಸಾವ್ಗೆ ಅವನ ಫ್ರೆಂಡ್ಸೇ ಕಾರಣ ಅಂತ ನನಗೆ ತುಂಬ ಕೋಪ ಬಂತು. ಅದೇ ನನ್ನ ಬದಲಾವಣೆಗೆ ಕಾರಣ ಆಯಿತು. ಪ್ರದಿನೇ ದೇವ್ನ ಕೊಲೆ ಮಾಡಿದಾನೆ ಅಂತ ಅವನ ಜೊತೆ ಜಗಳ ಮಾಡಿದೆ. ಅವನಿಗೆ ಚೆನ್ನಾಗಿ ಹೊಡೆದೆ. ನಿನ್ನ ಬಿಡಲ್ಲ ಕಣೋ, ನೀನನ್ ಸಾಯಿಸ್ತೀನಿ ಅಂತ ಆವಾಜ್ ಹಾಕ್ದೆ. ಆದ್ರೆ ಶಿಲ್ಪ ನಂಗೊಂದು ವಿಚಾರ ಹೇಳಿದ್ಲು. ನೀನು ಅವ್ರನ್ನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ ಪೂರ್ವಿ. ಅವತ್ತ ಪೊರ್ಕಿಗಳಿಂದ ಅವರು ನನ್ನ ಕಾಪಾಡದೆ ಹೋಗಿದ್ರೆ ಇವತ್ತು ನನ್ನ ಗತಿ ಏನಾಗ್ತಿತ್ತೋ. ಅವ್ರು ತುಂಬ ಒಳ್ಳೆಯವರು ಕಣೆ, ತುಂಬ ಒಳ್ಳೆಯವರು. ದೇವನು ಸುಮಾರು ಸತಿ ಅವ್ರು ಒಳ್ಳೆಯವರು ಅಂತ ಹೇಳ್ತಿದ್ದ. ಆಗ ನನಗೆ ನೆನಪಾಗಿದ್ದು ದೇವ್ ಬರೀತಿದ್ದ ಪರ್ಸ್ನಲ್ ಡೈರಿ. ಆ ಡೈರಿ ಓದಿದ್ಮೇಲೆ ನನಗೆಲ್ಲ ವಿಷಯ ಗೊತ್ತಾಯ್ತು. ನಾನೇ ಪ್ರದಿ, ಮಹೇಶ್, ಮಂಜು ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ದೇವ್ ಆಸೆ ಅಂತೆ ಅವ್ರನ್ನೆಲ್ಲ ಈ ದುಶ್ಚಟದಿಂದ ಆಚೆ ತರಬೇಕು ಅಂತ ಪಣ ತೊಟ್ಟೆ. ಪ್ರದೀನ್ ಮೀಟಾಗಿ ಅವನಿಗೆ ವಿಷಯ ಹೇಳಬೇಕು ಅಂತ ಅವನ ಗ್ಯಾರೇಜ್ ಹತ್ರ ಹೋದೆ. ಆದರೆ ಅವನು ಸತ್ತೋಗಿದ್ದ. ಅದನ್ನು ನೋಡಿದ ಮಹೇಶ ನಾನೇ ಪ್ರದೀನ ಕೊಲೆ ಮಾಡಿದೆ ಅಂತ ಅಲ್ಲಿಂದ ಹೆದರ್ಕೊಂಡು ಓಡೋದ. ಮಹೇಶ್ನ ಫಾಲೋ ಮಾಡ್ಕೊಂಡು ಹೋಗಿ ಅವನಿಗೆ ನಡೆದಿರೋ ವಿಷಯನೆಲ್ಲ ತಿಳಿಸ್ದೆ. ದೇವ್ ಸತ್ತಿದ್ದು ಹೇಗೆ, ಅವನ ಕೊನೆ ಆಸೆ ಏನು ಅಂತ ಮಹೇಶಂಗೆ ಮನವರಿಕೆ ಮಾಡಿಕೊಟ್ಟೆ. ಅವನೂ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಒಪ್ಕೊಂಡ. ಮಂಜುಗೋಸ್ಕರನೂ ನಾನು ಅವತ್ತು ತುಂಬ ವೇಟ್ ಮಾಡಿದೆ. ಆದರೆ ಅವನು ನನಗೆ ಸಿಗಲಿಲ್ಲ. ಬಹುಶಃ ಸಿಕ್ಕಿದ್ದಿದ್ರೆ ಬದುಕ್ತಿದ್ನೋ ಏನೋ. ಮಹೇಶ್ಗೆ ಎಲ್ಲ ವಿಷಯನೂ ಹೇಳಿ ಅವನಿಗೆಲ್ಲ ಅರ್ಥ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸ್ತಿದ್ದೀನಿ. ಹೀ ಈಸ್ ಆಲ್ಸೋ ರಿಕವರಿಂಗ್. ಆದರೆ ದೇವ್ ಆಸೆ ಪ್ರಕಾರ ಪ್ರದೀನ ಮತ್ತು ಮಂಜುನ ಸೇವ್ ಮಾಡೋಕ್ಕಾಗಲಿಲ್ಲ. ಗುಡ್ ಆಫ್ಟರ್ನೂನ್ ಪೂರ್ವಿ. ಹೋಗಿದ್ದ ಕೆಲಸ ಏನಾಯಿತು? ಹಾಯ್ ಡಾಕ್ಟರ್. ನಮ್ಮ ಬಸವೇಶ್ವರ ಕ್ಯಾಂಪೇನ್ಗೆ ಯಾರಾದರೂ ಪಾಸಿಟಿವ್ ರಿಯಾಕ್ಷನ್ ಕೊಟ್ರಾ? ಹ್ಞೂ ಡಾಕ್ಟರ್, ಕೆಲವರು ಪಾಸಿಟಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದಾಗೆ ಇವರು ಯಶು ಮತ್ತು ರಾಕಿ ಅಂತ ಪ್ರೆಸ್ ರಿಪೋರ್ಟರ್ಸ್. ನಮ್ಮ ಕ್ಯಾಂಪೇನಿಂಗು ಪ್ರೆಸ್ವರೆಗೂ ಬಂದಿದೆ ಅಂದರೆ ಇಟ್ಸ್ ಗುಡ್ ಪೂರ್ವಿ. ಕೀಪ್ ಇಟ್ ಅಪ್. ನೋ ಡಾಕ್ಟರ್, ಇವ್ರು ನಮ್ಮ ಕ್ಯಾಂಪೇನ್ ಬಗ್ಗೆ ರಿಪೋರ್ಟ್ ಮಾಡಕ್ಕೆ ಬಂದಿಲ್ಲ. ದೇವು, ಪ್ರದಿ ಮತ್ತು ಮಂಜು ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ನನ್ನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಎಸ್ ಡಾಕ್ಟರ್, ನಾವು ಕೇಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಪೂರ್ವಿ ಮೇಲೆ ಅನುಮಾನ ಬಂತು. ಅವಳನ್ನ ಫಾಲೋ ಮಾಡಿದಾಗ ಅವಳ ಮೂಮೆಂಟು, ಬಿಹೇವಿಯರು ಎಲ್ಲ ನಮಗೆ ನಿಗೂಢ ಅನಿಸ್ತು. ಆಕ್ಚುಲಿ ರಿಯಲಿ ವಾಟ್ ಹ್ಯಾಸ್ ಹ್ಯಾಪನ್ ಡಾಕ್ಟರ್? ದೇವು, ಮಂಜು, ಪ್ರದಿ ಇವ್ರ ಸಾವಿಗೆಲ್ಲ ಅಸಲಿ ಕಾರಣ ಏನು? ನಾವು ಮುಂಚೆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದಾಗ ಇದೆಲ್ಲ ದೆವ್ವದ ಕೆಲಸ ಅಂತ ಅನಿಸ್ತು. ಅಕ್ಕಪಕ್ಕದವ್ರು ಸಹ ಹಾಗೆ ಮಾತಾಡ್ತಾ ಇದ್ರು. ಈಸ್ ಇಟ್ ರಿಯಲಿ ಟ್ರೂ? ನೋ, ನಾಟ್ ಅಟ್ ಆಲ್. ಈ ದೆವ್ವ, ಭೂತ ಎಲ್ಲ ಬುಲ್ಶಿಟ್. ದಿಸ್ ಕೇಸ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಇಟ್ ಈಸ್ ಕ್ಲಿಯರ್ಲಿ ಎ ಪ್ಯಾಸಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗಾ? ಹಾಗಂದ್ರೆ ಏನು ಡಾಕ್ಟರ್? ಪ್ಯಾಸಿವ್ ಸ್ಮೋಕರ್ ಅಂದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ವಿಚಿತ್ರ ಏನು ಅಂದರೆ ಅವ್ರು ತಮ್ಮ ಲೈಫ್ ಟೈಮಲ್ಲಿ ಸಿಗರೇಟ್ ಸೇದಿಲ್ಲ ಅಂದರೂ ಅವರು ಸ್ಮೋಕರ್. ಅದೇಗ್ ಡಾಕ್ಟರ್? ಸ್ಮೋಕ್ ಮಾಡಿಲ್ಲ ಅಂದ್ರೂ ಸ್ಮೋಕರ್ ಹೇಗಾಗ್ತಾರೆ? ಎಸ್, ಇದೊಂದು ವಿಚಿತ್ರ ಥರ. ಅವ್ರ ಲೈಫ್ ಟೈಮಲ್ಲಿ ಅವರು ಸ್ಮೋಕ್ ಮಾಡಿಲ್ಲ ಅಂದರೂ ಆ ಸ್ಮೋಕಿಂದ ಬರೋ ಎಫೆಕ್ಟ್ನ ಅನುಭವಿಸ್ತಾ ಇರ್ತಾರೆ. ಅದೇಗ್ ಡಾಕ್ಟರ್? ಒಬ್ಬ ವ್ಯಕ್ತಿ ತಾನು ಸೇದ್ಬಿಟ್ರೆ ಹೊಗೆ ಮೀನ್ಸ್ ಕಾರ್ಬನ್ ಮೊನಾಕ್ಸೈಡ್, ಇದನ್ನು ಇನ್ನೊಬ್ಬ ವ್ಯಕ್ತಿ ಇನ್ಹೇಲ್ ಮಾಡೋದ್ರಿಂದ ಅವನು ಕೂಡ ಸ್ಮೋಕಿಂಗ್ ಡಿಸೀಸಸ್ ಬರೋ ಚಾನ್ಸಸ್ ಇದೆ. ಹೇಗೆ ಡಾಕ್ಟರ್? ಕಮ್ ಲೆಟ್ಸ್ ಟೇಕ್ ದೇವು ಅನ್ಲಿ. ದೇವು ಒಬ್ಬ ಇಲ್ಲಿ ಪ್ಯಾಸಿವ್ ಸ್ಮೋಕರ್ ಆಗಿದ್ದ. ನಿಮ್ಮ ಪ್ರಕಾರ ದೇವು ಸಾವು
ದೆವ್ವದ ಕೆಲಸನೋ ಭೂತದ ಕೆಲಸನೋ, ಬಟ್ ಇಟ್ ಈಸ್ ಎ ಕೇಸ್ ಆಫ್ ಕ್ರಾನಿಕಲ್ ಅಬ್ಸ್ಟ್ರಾಕ್ಟಿವ್ ಪಲ್ಮರಿ ಡಿಸೀಸಸ್, ಶಾರ್ಟ್ ಆಗಿ COPD ಅಂತೀವಿ. ಹಾಗೆ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ 10 ಮಿಲಿಯನ್ ಪೀಪಲ್ಸ್ ಪರ್ ಇಯರ್ ಸಫರಿಂಗ್ ಫ್ರಮ್ COPD. ಇದಕ್ಕೂ ದೇವ್ ಸಾವುಗೂ ಏನು ಕಾರಣ ಡಾಕ್ಟರ್? ಗುಡ್ ಕ್ವಶನ್. ಪ್ರದೀಪ್, ದೇವು, ಮಂಜು, ಮಹೇಶ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅಫ್ಕೋರ್ಸ್ ದೇವು ಸ್ಮೋಕ್ ಮಾಡ್ತಿರ್ಲಿಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಸ್ಮೋಕ್ ಮಾಡಬೇಕಾದ್ರೆ ಜೊತೆಗೇ ಇರ್ತಿದ್ದ. ಅವ್ರು ಸ್ಮೋಕ್ ಮಾಡಿ ಬಿಟ್ಟು ಹೋಗೇನ ಇವ್ನು ಇನ್ಹೇಲ್ ಮಾಡ್ತಿದ್ದ. ಹೆನ್ಸ್ ದೇವ್ ಬಿಕೇಮ್ ಪ್ಯಾಸಿವ್ ಸ್ಮೋಕರ್. ದೇವುಗೆ ಈ ಕಾಯಿಲೆ ಬಗ್ಗೆ ಗೊತ್ತಿರ್ಲಿಲ್ವಾ? ಈ COPD ಡಿಸೀಸಸ್ಸೇ ಹಾಗೆ. ಇದ್ರ ಸಿಂಪ್ಟಮ್ಸು ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಈ ಡಿಸೀಸ್ ಇರೋರು ನಾರ್ಮಲ್ ಆಗೇ ಇರ್ತಾರೆ, ಬಟ್ ಸಡನ್ನಾಗಿ ಎಫೆಕ್ಟ್ ಆಗಿ ಶುರು ಆಗುತ್ತೆ. ದೇವ್ಗೂ ಅಷ್ಟೇ ಇದ್ರ ಯಾವ ಸಿಂಪ್ಟಮ್ಸು ಇರಲಿಲ್ಲ. ಅವಾಗ ಸ್ವಲ್ಪ ಕೆಮ್ತಾ ಇದ್ದ, ಟ್ಯಾಬ್ಲೆಟ್ ತಗೊಂಡು ರಿಲೀಫ್ ಆಗ್ತಿದ್ದ. ಯಾವಾಗ ನಾವು ಲಾಂಗ್ ಟ್ರಿಪ್ ಹೋಗಿದ್ವೋ ಅವಾಗಿಂದ ಅವನಿಗೆ ಈ ಸಿಂಪ್ಟಮ್ಸ್ ಕಾಣಿಸ್ತಿತ್ತು. ನನಗೂ ಅವನಿಗೂ ಒಂದು ಚಿಕ್ಕ ಕ್ಲಾಶ್ ಆಗಿದ್ರಿಂದ ಟ್ರಿಪ್ಪಿಂದ ಬಂದಮೇಲೆ ನಾನು ಅವನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ನನಗಿದ್ರ ಬಗ್ಗೆ ಏನು ಹೇಳಲಿಲ್ಲ. ದೇವುಗೆ COPD ಡಿಸೀಸಸ್ ಇತ್ತು, ಓಕೆ. ಬಟ್ ಮಂಜು ಪ್ರದೀಪ್ ಸಾವಿನ ಬಗ್ಗೆ ಏನು ಅಭಿಪ್ರಾಯ ಇದೆ ಡಾಕ್ಟರ್? ಪ್ಯಾಸಿವ್ ಸ್ಮೋಕರ್ಗೆ ಈ ರೀತಿ ಆಗುತ್ತೆ ಅಂದಮೇಲೆ ಇನ್ನು ರಿಯಲ್ ಸ್ಮೋಕರ್ ಬಗ್ಗೆ ಕೇಳಬೇಕಾ? ಅದರಲ್ಲೂ ಪ್ರದೀಪ್ ಮತ್ತು ಮಂಜು ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು, ಅದ್ರ ಜೊತೆಗೆ ಸಿಗರೇಟ್ ಕೂಡ ಸೇರ್ತಾಯಿದ್ರು. ಅದರಿಂದ ಅವ್ರ ಸಾವಿಗೆ ಕಾರಣ ಆಯಿತು. ಪ್ರದೀಪ್ ಮಾಡ್ತಾಯಿದ್ದು ಗ್ಯಾರೇಜ್ ಕೆಲಸ. ಆ ಧೂಳಿನ ಜೊತೆ ತುಂಬಾ ಡ್ರಿಂಕಿಂಗು ಸ್ಮೋಕಿಂಗು ಮಾಡ್ತಿದ್ದ. ಇದ್ರ ಪರಿಣಾಮ ಅವನಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಅವ್ನು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳದೆ ಬ್ಲಡ್ ವಾಮಿಟ್ ಮಾಡಿ ಸತ್ತ. ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇದನ್ನೇ ಹೇಳುತ್ತೆ. ಇನ್ನು ಮಂಜು ಡ್ರಿಂಕಿಂಗ್ ಮತ್ತು ಸ್ಮೋಕಿಂಗ್ ಒಟ್ಟಿಗೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರದೀಪ್ ಮತ್ತು ದೇವು ಸತ್ತ ಮೇಲೆ ಮಂಜು ತುಂಬ ಡ್ರಿಂಕ್ಸ್ ಮಾಡ್ತಿದ್ದ, ಜೊತೆಗೆ ಡ್ರೈವಿಂಗ್ ಬೇರೆ. ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವ್ನಿಗೆ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಅವನಿಗೆ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗಿತ್ತು. ಇಷ್ಟೆಲ್ಲ ಆದರೂ ಈ ಸಿಗರೇಟ್ ಮತ್ತು ಸ್ಮೋಕಿಂಗಿಂದ ನಮ್ಮ ಯೋಜನೆತೆನ ಬಚಾವ್ ಮಾಡೋಕ್ಕಾಗಲ್ವಾ ಡಾಕ್ಟರ್? ಆಗುತ್ತೆ. ಯಾವಾಗ ಜನರು ಈ ಭಸ್ಮಾಸುರನ ಹೊಡೆದೋಡಿಸ್ತಾರೋ ಅವಾಗ ಖಂಡಿತ ಸಾಧ್ಯವಾಗುತ್ತೆ. ಭಸ್ಮಾಸುರನ? ಎಸ್, ಭಸ್ಮಾಸುರ. ಈ ಭಸ್ಮಾಸುರನ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಹಿಂದೆ ನಮ್ಮ ಪುರಾಣದಲ್ಲಿ ಒಬ್ಬ ರಾಕ್ಷಸ ಶಿವನ ಕುರಿತು ಘೋರವ ತಪಸ್ ಮಾಡಿದ್ದ. ಅವನ ಭಕ್ತಿಗೆ ಶಿವ ಮೆಚ್ಚಿ ಅವನಿಗೆ ವರ ಕೊಡಲು ಪ್ರತ್ಯಕ್ಷನಾದಂತೆ. ಆಗ ರಾಕ್ಷಸ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಭಸ್ಮವಾಗಬೇಕು ಅಂತ ಕೇಳಿದಂತೆ. ಶಿವನು ಅವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟು ವರನ ಕರುಣಿಸಿದಂತೆ. ಆಮೇಲೆ ಆ ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಡಕ್ಕೆ ಹೋದಂತೆ. ನಂತರ ಶಿವ ಹೆದರಿ ಅಲ್ಲಿಂದ ಓಡಿ ಹೋದ. ನಂತರ ಭಸ್ಮಾಸುರನ ಅಟ್ಟಹಾಸ ಹೆಚ್ಚಾದಾಗ ಎಲ್ಲ ದೇವತೆಗಳು ಶ್ರೀಮನ್ ನಾರಾಯಣನ ಬಳಿ ಬಂದು ಬೇಡಿದಾಗ ಶ್ರೀಹರಿಯು ಮೋಹಿನಿ ರೂಪ ಧರಿಸಿ ಆ ಭಸ್ಮಾಸುರನನ್ನು ಮಾಯೆಗೆ ಒಳಗಾಗಿಸಿ ತನ್ನ ಮೇಲೆ ತಾನೇ ಕೈ ಇಡುವಂತೆ ಮಾಡಿ ಅವನ್ನ ಸಂಹಾರ ಮಾಡಿದ್ರು. ಭಸ್ಮಾಸುರನ್ ಕತೆಗೂ ಈ ಕತೆಗೂ ಏನ್ ಸಂಬಂಧ ಇದೆ ಡಾಕ್ಟರ್? ಎಸ್, ಸಂಬಂಧ ಇದೆ. ಅಂತೂ ಭಸ್ಮಾಸುರ ವಿಷ್ಣುವಿನ ಮಾಯೆಗೊಳಗಾಗಿ ತನ್ನ ಕೈಯಿಂದನೇ ಸಾವನ್ನಪ್ಪ. ಈ ಕಲಿಯುಗದಲ್ಲಿ ಈ ಸಿಗರೇಟು, ಡ್ರಿಂಕ್ಸು ಎಲ್ಲ ಭಸ್ಮಾಸುರನ ಅವತಾರಗಳು. ನಮ್ಮ ಯುವ ಜನತೆ ಭಸ್ಮಾಸುರನ ಮಾಯಾಜಾಲಕ್ಕೆ ಸಿಕ್ಕು ಡ್ರಿಂಕ್ ಮತ್ತು ಸ್ಮೋಕ್ ಮಾಡುತ್ತಾ ಹಾಳಾಗ್ತಾ ಇದ್ದಾರೆ. ಸೊ ಈ ಮಾಯೆಯಿಂದ ನಮ್ಮ ಯುವ ಜನತೆನ ವಿಮುಕ್ತಿ ಮಾಡೋದಕ್ಕೆ, ಭಸ್ಮಾಸುರನ ಕೈಯಿಂದ ನಮ್ಮ ಯುವಕರನ್ನು ರಕ್ಷಣೆ ಮಾಡೋಕ್ಕೆ ಹರಿ ಅವತಾರದ ರೀತಿ ನಮ್ಮ ಭಸ್ಮಾಸುರ ಕ್ಯಾಂಪೇನ್ ಕೆಲಸ ಮಾಡ್ತಾ ಇದೆ.